ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ 5 ಸುತ್ತಿನ ಕೋಟೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ತೀರ್ಥಹಳ್ಳಿ ಹತ್ತಿರ ಇರುವಂತಹ ಕವಲೇದುರ್ಗ ಕೋಟೆ. ಕೆಳದಿ ಸಂಸ್ಥಾನದ ಕೊನೆಯ ರಾಜಧಾನಿ ಕೂಡ ಹೌದು. ಇವಾಗ ಉಳಿದಿರುವಂತಹದ್ದು ಸ್ವಲ್ಪನೇ ಕುರುಹುಗಳು ಮಾತ್ರ. ಮಳೆಗಾಲದಲ್ಲಿ ಇಲ್ಲಿಂದ ಸೌಂದರ್ಯ ಕೂಡ ತುಂಬಾ ಮಸ್ತಾಗಿರುತ್ತೆ. 1000ಕ್ಕಿಂತ ಹೆಚ್ಚು ಇತಿಹಾಸವುಳ್ಳಂತಹ ಈ ಕವಲೇದುರ್ಗ ಕೋಟೆ ತುಂಬಾ ರೋಮಾಂಚನಕಾರಿಯಾದಂಥ ಕೋಟೆ ಕೂಡ ಹೌದು. ಈ ಕೋಟೆಯ ಸುತ್ತಮುತ್ತ ತುಂಬಾ ಹಳ್ಳಿಗಳು ಕೂಡ ಇದ್ದಾವೆ. ಈ ಊರಿನಲ್ಲಿ ನೆಲೆ ನಿಂತಿರುವಂತಹ ಮಾರಿಕಾಂಬಾ ದೇವಿಯ ಜಾತ್ರೆ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ. ಇದರ ವಿಶೇಷ ಏನು ಅಂತ ಹೇಳಿದ್ರೆ 2 ವರ್ಷಕ್ಕೆ ಒಮ್ಮೆ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ. ಪಲ್ಲಕ್ಕಿಯ ಮುಖಾಂತರವಾಗಿ ತೆಗೆದುಕೊಂಡು ಹೋಗ್ತಿರುವಂಥ ದೇವಿಯ ಮೂರ್ತಿಯನ್ನು ಇಲ್ಲಿಂದ ಸುಮಾರು 5 ಕಿಲೋಮೀಟರ್ವರೆಗೂ ಮೆರವಣಿಗೆಯ ಮುಖಾಂತರವಾಗಿ ಹೋಗಿ ಅಲ್ಲಿ ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ. ಇದು ಇಲ್ಲಿಯ ಸಂಪ್ರದಾಯ ಕೂಡ ಹೌದು. ಜಾತ್ರೆಯ ಪ್ರಯುಕ್ತ ದೇವಸ್ಥಾನವನ್ನು ಹೂವಿನಿಂದ ತುಂಬಾ ಸಿಂಗಾರ ಕೂಡ ಮಾಡಿರ್ತಾರೆ. ಹಾಗೆಯೇ ಜಾತ್ರೆ ಕೂಡ ತುಂಬಾ ಜನಸಾಗರದಿಂದ ತುಂಬಿರುತ್ತೆ ಅಂತ ಕೂಡ ಹೇಳ್ಬೋದು.